ಕೆಲಸ ಮಾಡಬೇಕೇನು ವಿನಃ ಯಾವುದೇ ರಾಜಕೀಯ ಪಕ್ಷದ ಮನೆ ಬಾಗಿಲಿಗೆ ಹೋಗಿ ನಿಲ್ಲುವಂಥ ಕೆಲಸನ ನಾವು ಯಾರು ಮಾಡಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ಅವರನ್ನು ನಾವು ನೆನೆಸ್ಕೊಳ್ತಾ ಅವರ ಹೆಸರಲ್ಲೇ ಕಟ್ಟಿ ಬೆಳೆಸಿದಂತೆ ಈ ಸಂಘಟನೆಗೆ ಒಳ್ಳೆಯ ಭವಿಷ್ಯ ಸಿಗಲಿ, ನಾವೆಲ್ಲರೂ ಒಗ್ಗಟ್ಟಾಗಿ ಹೋಗೋಣ, ಯಾವುದೇ ವೈಮನಸ್ಸುಗಳು ಭಿನ್ನಾಭಿಪ್ರಾಯಗಳು ಬೇಡ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರೂ ಒಂದಾಗಿ ಇರಬೇಕು ಅಂತೇಳಿ ಬಾಬಾ ಸಾಹೇಬ್ ಈ ಸಂಘಟನೆಗೆ ಬಂದ ಎಲ್ಲರಲ್ಲೂ ಆ ಭಾವನೆ ಬರಬೇಕು. ಹಾಗಾದ್ರೆ ಮಾತ್ರ ಈ ಸಂಘಟನೆ ಬೃಹದಾಕಾರವಾಗಿ ಬೆಳೀಲಿಕ್ಕೆ ಎಲ್ಲ ಜನಸಾಮಾನ್ಯರನ್ನು ತಲುಪಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಎರಡು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಜೈ ಭೀಮ್, ಜೈ ಭಾರತ್. ಹರಿಹರನಗರದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮಹಾತ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ 386 2020-21 ಇವರ ಕೃಷ್ಣಪ್ಪ ಸ್ಮಾರಕ ಭವನ ಮೈತ್ರಿವನದಲ್ಲಿ ದಿನಾಂಕ 25/1/2025 ಹಾಗೂ 26/1/2025 2 ದಿನಗಳ ರಾಜ್ಯ ಮಟ್ಟದ ಕಾರ್ಯಾಗಾರ ಏರ್ಪಡಿಸಿದ್ದು ವಿವಿಧ ಜಿಲ್ಲೆಗಳಿಂದ ಸಾವಿರ ಸಂಖ್ಯೆಯಲ್ಲಿ ಕರ್ನಾಟಕದ ಸಂಘರ್ಷ ಸಮಿತಿಯ ಸದಸ್ಯರು ಆಗಮಿಸಿದರು. Dumboy. ರಾಜ್ಯ ಸಂಚಾಲಕರು ಹಾಗೂ ಸಂಘಟನಾ ಸಂಚಾಲಕರು, ಹಲವು ಜಿಲ್ಲೆಗಳ ಸಂಚಾಲಕರು, ಸಂಘಟನಾ ಸಂಚಾಲಕರು ಹಾಗೂ ಹರಿಹರ ತಾಲೂಕು ಸಂಚಾಲಕರು, ಸಂಘಟನಾ ಸಂಚಾಲಕರು, ಸದಸ್ಯರು ಹಾಗೂ ಎಲ್ಲಾ ಪದಾಧಿಕಾರಿಗಳು ಈ ದಿನ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸಮುದಾಯ ಭವನದಲ್ಲಿ ಏರ್ಪಡಿಸಲಾಗಿದ್ದ ಕಾರ್ಯಾಗಾರದಲ್ಲಿ ಭಾಗವಹಿಸಿದರು. ಈ ಒಂದು ಸಂದರ್ಭದಲ್ಲಿ ರಾಜ್ಯ ಸಂಚಾಲಕರು ಮಾತನಾಡಿ, ಕೃಷ್ಣಪ್ಪನವರ ಜನಪರ ಕಾಳಜಿ, ಸಮಾಜದಲ್ಲಿ ಶೋಷಿತ ವರ್ಗಕ್ಕೆ ಸೇರಿದಂತಹ ದಲಿತರ ಜೀವನೋದ್ಧಾರಕ್ಕೆ ಹಾಗೂ ದಲಿತರಿಗೋಸ್ಕರ ಕೃಷ್ಣಪ್ಪಾಜಿಯವರು ಹೋರಾಡಿದಂತಹ ವಿಷಯಗಳ ಬಗ್ಗೆ ಈ ಸಂದರ್ಭದಲ್ಲಿ ಸೇರಿದಂತೆ ಕಾರ್ಯಕರ್ತರಿಗೆ ಮನವರಿಕೆ ಮಾಡಿಕೊಟ್ಟರು. ಕೃಷ್ಣಪ್ಪಾಜಿಯವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಮುಂದೆ ಹೋಗೋಣ ಹಾಗೂ ದಲಿತರ ಮೇಲೆ ನಡೆಯುತ್ತಾ ಇರುವ ದೌರ್ಜನ್ಯ ಶೋಷಣೆಗಳನ್ನು ಮೆಟ್ಟಿ ನಿಲ್ಲೋಣ ಅಂತ ಈ ಸಂದರ್ಭದಲ್ಲಿ ತಿಳಿಸಿದರು. ಕ್ಯಾಮರಾಮ್ಯಾನ್ ಹಜರತ್ ಅಲಿ ಜೊತೆ ವರದಿ ಎಲ್ ತಿಪೇಶ್, ಕರ್ನಾಟಕ ಪವರ್ ನ್ಯೂಸ್ 1 ಹರಿಹರ.